ನಮಸ್ಕಾರ. ಈ ರಾಶಿ ನಕ್ಷತ್ರದವರಿಗೆಲ್ಲ ಖಂಡಿತವಾಗ್ಲೂ ಶುಕ್ರ ದಶೆ 20 ವರ್ಷ ಮುಟ್ಟಿದ್ದೆಲ್ಲ ಚಿನ್ನ. ಎಷ್ಟೋ ಜನ ಮಾತಾಡ್ತಿರ್ತೀರ, ಶುಕ್ರ ದಶೆ ನಮಗೆ ಯಾವಾಗಪ್ಪ ಆರಂಭ ಆಗುತ್ತೆ, 20 ವರ್ಷ ಶುಕ್ರ ದಶೆ ಅಂತೆ, ನಿನಗೆ ರಾಜಯೋಗ ಅಂತೆ, ವಿಪರೀತ ರಾಜಯೋಗ ಅಂತೆ. ಶುಕ್ರ ಅಂದರೆ ವಾಹನಕಾರಕ, ಗೃಹಕಾರಕ, ಬ್ಯೂಟಿ ಪಾರ್ಲರ್ಗೆ ಕಾರಕ, ಐಷಾರಾಮಿ ಜೀವನಕ್ಕೆ ಕಾರಕ, ಲಕ್ಸುರಿ ಲೈಫ್ಗೆ ಕಾರಕ. ಶುಕ್ರ ವೀರ್ಯಕಾರಕ, ಲೈಂಗಿಕ ಕಾರಕ ಅಂತ ಹೇಳ್ತೀವಿ. ಎಸ್ಪೆಷಲಿ ಯಾವಾಗಪ್ಪ ನಮಗೆ ರಾಜಯೋಗ, ಗಜಕೇಸರಿ ಯೋಗ ಅಂತೆ, ಶುಕ್ರ ದಶೆ ಬಿಡಪ್ಪ, ಅವನಿಗೆ ಶುಕ್ರ ದಶೆ ಸ್ಟಾರ್ಟ್ ಆಗೈತೆ ಬಿಡು. ಹಂಗಾಗಿ ಸಿಕ್ಕಾಬಟ್ಟೆ ದುಡ್ಡು, ಐಷಾರಾಮಿ ಜೀವನ, ಆಡಂಬರದ ಜೀವನ, ಲಕ್ಸುರಿ ಲೈಫು, ಅಬ್ಬಬ್ಬಬ್ಬಬ್ಬ ಹೆಂಗೋ ಇದ್ದಾರೆ, ಹೆಂಗೋ ಆಗ್ಬಿಟ್ರು ಅಂತಿರ್ತಾರೆ. ಯಾರಿಗೆ ಶುಕ್ರ ದಶೆ 20 ವರ್ಷ ಮುಟ್ಟಿದ್ದೆಲ್ಲ ಚಿನ್ನ ಹೇಳ್ತೀನಿ. ವಿಡಿಯೋ ಪೂರ್ತಿ ನೋಡಿ, ಸ್ಕಿಪ್ ಮಾಡ್ದಲೇ ನೋಡಿದಾಗ ಗೊತ್ತಾಗುತ್ತೆ ನಿಮಗೆ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸ್ವಲ್ಪ ಜ್ಯೋತಿಷ್ಯದಲ್ಲಿ ಆಸಕ್ತಿ ಇದ್ದರೆ ಇನ್ನೂ ಬೇಗ ಅರ್ಥ ಆಗ್ಬಿಡುತ್ತೆ ನಿಮಗೆ. ನೋಡಿ, ಇವಾಗ ಎಸ್ಪೆಷಲಿ ಹೇಳ್ತೀನಿ ಯಾವ ರಾಶಿ ನಕ್ಷತ್ರದವರಿಗೆ ಶುಕ್ರ ದಶೆ ಮುಟ್ಟಿದ್ದೆಲ್ಲ ಚಿನ್ನ. ವಿಡಿಯೋ ಪೂರ್ತಿ ನೋಡಿ, ಹೇಳ್ತಾ ಹೋಗ್ತೀನಿ. ಮೊದಲು ಶುಕ್ರ ಜಾತಕದಲ್ಲಿ ಎಲ್ಲಿ ಪ್ಲೇಸ್ಮೆಂಟ್ ಕೂತ್ಕೊಂಡ್ರಿ ಅಂತ ಹೇಳ್ತೀನಿ. ಆಮೇಲೆ ಯಾವ ರಾಶಿ ನಕ್ಷತ್ರದವರಿಗೆ ಅಂತ ಹೇಳ್ತೀನಿ, ಯಾವ ಟೈಮಲ್ಲಿ ಬರಬೇಕು ಅಂತ ಹೇಳ್ತೀನಿ. ಇವಾಗ ಮೊದಲೇ ಪ್ಲೇಸ್ಮೆಂಟು ಬಂದು ಕರ್ಕಾಟಕ ಲಗ್ನ ಆಗಿರಬೇಕು. ಕಟಕ ಲಗ್ನದಲ್ಲಿ ಹುಟ್ಟಿ ಶುಕ್ರ ಸಿಂಹ ರಾಶಿಯಲ್ಲಿ ಪುಬ್ಬ ನಕ್ಷತ್ರದಲ್ಲಿ ಕುತ್ಕೊಬೇಕು. ದಿಸ್ ಈಸ್ ದಿ ಫಸ್ಟ್ ಲೆವೆಲ್ಲು. ಎರಡನೇದು, ಈ ವೃಷಭ ಲಗ್ನದಲ್ಲಿ ಹುಟ್ಟಿ ಲಗ್ನಾಧಿಪತಿ ಶುಕ್ರ ಮಿಥುನ ರಾಶಿ ಪುನರ್ವಸು ನಕ್ಷತ್ರದಲ್ಲಿ ಕುಂತಿರಬೇಕು. ನೆಕ್ಸ್ಟು ಥರ್ಡ್ ಲೆವೆಲ್ಲಲ್ಲಿ ಕುಂಭ ಲಗ್ನ ಆಗಿ ಶುಕ್ರ ಮೀನ ರಾಶಿ ಪೂರ್ವಭಾದ್ರ ನಕ್ಷತ್ರದಲ್ಲಿ ಕುಂತಿರಬೇಕು. ಇನ್ನು ಫೋರ್ತ್ ಲೆವೆಲ್ಲಲ್ಲಿ ವೃಷಭ ಲಗ್ನನೇ ಆಗಿ ಲಗ್ನಾಧಿಪತಿ ಶುಕ್ರ ಮೀನ ರಾಶಿ ರೇವತಿ ನಕ್ಷತ್ರದಲ್ಲಿ ಕುತ್ಕೊಂಡಿರಬೇಕು. ಇನ್ನು 5ನೇ ಲೆವೆಲ್ಲಲ್ಲಿ ಶುಕ್ರ ಧನುರ್ ಲಗ್ನ ಆಗಿ ಶುಕ್ರ ಈ ತುಲಾ ರಾಶಿಯಲ್ಲಿ ಕುಂತಿರಬೇಕು 11ನೇ ಮನೆಯಲ್ಲಿ. ಇದು ಎಸ್ಪೆಷಲಿ ಉದ್ಯೋಗಕ್ಕೆ. 11ನೇ ಮನೆಯಲ್ಲಿ ಶುಕ್ರ ಧನುರ್ ಲಗ್ನ ಆಗಿ ಶುಕ್ರ 11ನೇ ಮನೆಯಲ್ಲಿ ಕುತ್ಕೊಂಡಾಗ ಎಸ್ಪೆಷಲಿ ಜಾಬ್ಗಳಿಗೆ, ಉದ್ಯೋಗಕ್ಕೆ, ಗೌರ್ಮೆಂಟ್ ಜಾಬುಗಳಿಗೆ ಆ ಟೈಮಲ್ಲಿ ಸಮಯದಲ್ಲಿ ಟ್ರೈ ಮಾಡ್ಬೋದು. ಇನ್ನು ಉಳಿದಿದ್ದು ಲಗ್ನಗಳು ಯಾವ ಹೇಳಿದೆ ನಾನು, ಈ ಲಗ್ನಗಳಲ್ಲಿ ಕುತ್ಕೊಂಡ ಶುಕ್ರ ಅಂದು ಎಸ್ಪೆಷಲಿ ನಿಮಗೆ ಕರೆಕ್ಟಾಗಿ 30 ವರ್ಷ ಆದಮೇಲೆ ಬರಬೇಕು. 30ನೇ ವರ್ಷ, 31 ವರ್ಷ, 32 ವರ್ಷ, 30ನೇ ವರ್ಷಕ್ಕೆ ಕರೆಕ್ಟಾಗಿ ಇದು ಒಂದು ಭುಕ್ತಿಗಳಲ್ಲಿ ಬರಬೇಕು. ಶುಕ್ರ ದಶಾ ನಡೆದ್ರೆ 20 ವರ್ಷ, ಬಟ್ ದಶಾ 20 ವರ್ಷ ಇರುತ್ತೆ. ಬಟ್ ಭುಕ್ತಿಗಳಲ್ಲಿ ನಿಮಗೆ ಕೆಲಸ ಕಾರ್ಯಗಳು ಆಗೋದು. ಭುಕ್ತಿನೇ ಇಂಪಾರ್ಟೆಂಟ್. ಗುಡ್ ಟೈಮ್, ಬ್ಯಾಡ್ ಟೈಮು. ಇಂಥ ಟೈಮಲ್ಲಿ ಈ ಲಗ್ನಗಳಲ್ಲಿ ಭುಕ್ತಿಗಳಲ್ಲಿ ಶುಕ್ರ ಆಪರೇಟ್ ಆಗಬೇಕು. ಆವಾಗ ನಿಮಗೆ ಇದರದ್ದು ಫಲ. ಮತ್ತು ಅಂತರ್ಭುಕ್ತಿಗಳಲ್ಲಿ ಶುಕ್ರ ಬಂದಾಗ ನಿಮಗೆ ವಿಪರೀತ ಫಲ ಕೊಟ್ಟೇ ಕೊಡುತ್ತೆ. ಅದಕ್ಕೆ ಅಂತ ಪರ್ಟಿಕ್ಯುಲರ್ ವಯಸ್ಸಿರಬೇಕು. ಯಾವುದೋ ವಯಸ್ಸಿನಲ್ಲಿ ಬಂದರೆ ಆಗಲ್ಲ. ಚಿಕ್ಕ ವಯಸ್ಸಲ್ಲಿ ಶುಕ್ರ ದಶೆ ನಡೆದರೆ ಎಷ್ಟೋ ಒಂದು 60-70% ಆಫ್ ದಿ ಪೀಪಲ್ಸ್ ಓದೋದಿಲ್ಲ, ತುಂಬ ಸ್ಟ್ರಗ್ಲಿಂಗ್ ಮಾಡ್ತಾರೆ, ತುಂಬ ಕಾಟ ಮನೆಯಲ್ಲಿ. ಓದೋ ವಿಷಯಕ್ಕೆ ಶುಕ್ರ ದಶೆ ನಡೆದುಬಿಟ್ರೆ ಚಿಕ್ಕ ವಯಸ್ಸಲ್ಲಿ ಓದಲ್ಲ ಸರಿಯಾಗಿ, ಎಜುಕೇಷನ್ ಲ್ಯಾಗ್ ಆಗೋದು, ಎಜುಕೇಷನ್ ಡಲ್ ಆಗೋದು ಆಗುತ್ತೆ. ಒಂದು 60-70% ಖಂಡಿತವಾಗ್ಲೂ. ಓದೋರು ಓದ್ತಾರೆ. ಇನ್ನು ರಿಮೈನಿಂಗ್ 30%, ಮ್ಯಾಕ್ಸಿಮಮ್ 60% ಶುಕ್ರ ದಶೆ ಒಳಗಡೆ ಸ್ವಲ್ಪ ಆಟದ ಕಡೆ ಗಮನ ಜಾಸ್ತಿ, ಸ್ಟ್ರೆಸ್ಸು, ಒತ್ತಡ, ಓದೋಕ್ಕೆ ಕಾನ್ಸಂಟ್ರೇಷನ್ ಬರೋದಿಲ್ಲ ಶುಕ್ರ ದಶೆ ನಡೆದಾಗ ಚಿಕ್ಕ ವಯಸ್ಸಲ್ಲಿ. ಇದೆಲ್ಲ 30ನೇ ವರ್ಷಕ್ಕೆ ನಿಮಗೆ ಭುಕ್ತಿಗಳಲ್ಲಿ ಬರಬೇಕು.
ಭುಕ್ತಿಗಳಲ್ಲಿ ಅಂತರ್ಭುಕ್ತಿಗಳಲ್ಲಿ ಬಂದಾಗ ಇದರದ್ದು ಫಲ ಖಂಡಿತವಾಗ್ಲೂ ಕೊಟ್ಟೇ ಕೊಡುತ್ತೆ. ನಿಮ್ಮದು ಯಾವುದೇ ರಾಶಿ ನಕ್ಷತ್ರ ಆಗಿರಲಿ, ನಿಮ್ಮದು ಯಾವುದೇ ರಾಶಿ ನಕ್ಷತ್ರದವರಾಗಿರಲಿ, ಎಸ್ಪೆಷಲಿ ಭುಕ್ತಿಗಳಲ್ಲಿ ಅಂತರ್ಭುಕ್ತಿಗಳಲ್ಲಿ ಈ ಫಲಗಳು ಬರಬೇಕು. ಅರ್ಥ ಮಾಡ್ಕೊಳ್ಳಿ. ಈ ದಶಾ ಅಂದರೆ ಯಾರಿಗೇ ನಡೀಲಿ, ಶುಕ್ರ ದಶೆ 20 ವರ್ಷ. ದಶಾ ಅಂದರೆ ಡ್ರೈವರ್ ಇದ್ದಂಗೆ ಬಸ್ನಲ್ಲಿ. ಒಂದು ಬಸ್ನಲ್ಲಿ ಡ್ರೈವರ್ ಇದ್ದಂಗೆ 20 ವರ್ಷ ಒಂದು ಬಸ್ ಇರುತ್ತೆ. ಭುಕ್ತಿಗಳಲ್ಲಿ ಗೊತ್ತಾಗೋದು ಗುಡ್ ಟೈಮು ಬ್ಯಾಡ್ ಟೈಮ್. ಜ್ಯೋತಿಷ್ಯ ಅಂದರೆ ಮಿರಾಕಲ್ ಇಲ್ಲ ಇಲ್ಲಿ. ಜ್ಯೋತಿಷ್ಯದಲ್ಲಿ ಗುಡ್ ಟೈಮ್ ಬ್ಯಾಡ್ ಟೈಮ್ ಅಂತಿರುತ್ತೆ. ದುಸ್ಥಾನಗಳ ಮನೆ, ಈ 3ನೇ ಮನೆ, 6ನೇ ಮನೆ, 8ನೇ ಮನೆ, 12ನೇ ಮನೆ, ಈ ಜೊತೆಗೆ 5ನೇ ಮನೆ ಆಪ್ರೇಟ್ ಆಯಿತು, 1ನೇ ಮನೆ ಬಂತು ಅಂದರೆ ಹಣಕಾಸಿನ ಸಮಸ್ಯೆ, ಸಾಲಬಾಧೆ, ಕೊಟ್ಟಿರೋ ಹಣ ವಾಪಸ್ ಬರಲ್ಲ, ಗಂಡ ಹೆಂಡತಿ ನಡುವೆ ಟ್ರಬಲ್ಸ್ಗಳು, ಜಗಳಗಳು, ಅನಾರೋಗ್ಯದ ಸಮಸ್ಯೆ, ಆಕ್ಸಿಡೆಂಟ್ಸ್ಗಳು, ಅಪಘಾತಗಳು, ಈ ಒಂದು ರಿಲೇಟೆಡ್ಸ್ ಸ್ವಲ್ಪ ಕೆಟ್ಟ ಘಟನೆಗಳು ಆಗೋದು, ಆ ಒಂದು ಸ್ವಲ್ಪ ಕಷ್ಟಗಳು, ಅಡ್ಡಿ ಆತಂಕಗಳು, ಏನು ಕೆಲಸ ಮಾಡಿದರೂ ಆಗಲ್ಲ, ಹಣಕಾಸಿನ ಸಮಸ್ಯೆ, ಸಾಲಬಾಧೆ, ಬಿಸ್ನೆಸ್ ಲಾಸ್ ಆಗೋದು, ಇವೆಲ್ಲ ಸಿಕ್ಕಾಬಟ್ಟೆ ಇದು ಬಿಡುತ್ತೆ. ಈ ಪ್ಲೇಸ್ಮೆಂಟುಗಳಲ್ಲಿ ಈ ರೀತಿ ಶುಕ್ರ ಕೂತ್ಕೊಂಡು ಭುಕ್ತಿಗಳಲ್ಲಿ ಬಂದಾಗ ಆ ಪಿರಿಯಡಲ್ಲಿ ನಿಮಗೆ ಖಂಡಿತವಾಗ್ಲೂ ಒಳ್ಳೆ ಫಲ ಕೊಟ್ಟೇ ಕೊಡ್ತಾರೆ. ಎಲ್ಲ ವಿಚಾರದಲ್ಲಿ ಅನುಕೂಲಗಳು ಆಗೇ ಆಗುತ್ತೆ. ಹೊಸದಾಗಿ ಈ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಮಸ್ಕಾರ.